ಈ ವಿಡಿಯೋಲ್ಲಿ ಮಾತಾಡೋಣ ಉದ್ಯಮ್ ರಿಜಿಸ್ಟ್ರೇಷನ್ ಬಗ್ಗೆ. ಉದ್ಯಮ್ ರಿಜಿಸ್ಟ್ರೇಷನ್ಗೆ MSME ಅಂತಾನು ಕರೀತಾರೆ. ಸೊ ಇದ್ರೊಂದು ಯೂಸ್ ಏನಿದೆ ಮತ್ತೆ ಏನ್ ಬೆನಿಫಿಟ್ ಸಿಗತ್ತೆ ನಿಮ್ಗೆ, ಯಾವ ತರ ರಿಜಿಸ್ಟರ್ ಮಾಡಬೇಕು ಅದೆಲ್ಲ ನಾನು ಈ ವಿಡಿಯೋಲ್ಲಿ ಹೇಳ್ತೀನಿ. ಉದ್ಯಮ್ ರಿಜಿಸ್ಟ್ರೇಷನ್ ಅಂದ್ರೆ MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಇರ್ತದ್ದು ಫುಲ್ ಫಾರ್ಮ್. ಇದರಲ್ಲಿ ನೀವು ಒಂದು ನಿಮ್ದು ಬಿಸ್ನೆಸ್ ರಿಜಿಸ್ಟರ್ ಮಾಡ್ಕೊಬಹುದು. ಅದರಿಂದ ತುಂಬಾ ತರದ್ದು ಬೆನಿಫಿಟ್ಸ್ ಇದೆ. ಸೊ ನೀವು ಯಾವತ್ತು MSMEಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ MSME ಡಿಪಾರ್ಟ್ಮೆಂಟ್ ಇಂದ. ಅದರಿಂದ ನೀವು ನಿಮ್ದು ಯಾವುದೇ ತರದ್ದು ಒಂದು ಸ್ಮಾಲ್ ಮೀಡಿಯಂ ಇದೆಯಲ್ಲ, ಒಂದು ಬಿಸ್ನೆಸ್ ಮೈಕ್ರೋ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬಹುದು. ಗೌರ್ಮೆಂಟ್ ಇಂದ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಈ ತರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಫಸ್ಟ್ ಬೆನಿಫಿಟ್ ನಿಮ್ದು ಬಿಸ್ನೆಸ್ ರಿಜಿಸ್ಟರ್ ಆಯ್ತು ಗೌರ್ಮೆಂಟ್ ಇಂದ. ಓಕೆ, ಸೊ ನೀವು ಇದು ಸರ್ಟಿಫಿಕೇಟ್ ಇಂದ ನೀವು ಒಂದು ಲೋನ್ ಅಪ್ಲೈ ಮಾಡಬಹುದು. ಕೊಲ್ಯಾಟ್ರಲ್ ಫೀ, ಓಕೆ, ಯಾವುದೇ ತರದ್ದು ಕೊಲ್ಯಾಟ್ರಲ್ ಫೀ ಲೋನ್ಗೆ ನೀವು ಅಪ್ಲೈ ಮಾಡಬಹುದು ಇದರಲ್ಲಿ. ಸೊ ಇದರಲ್ಲಿ ನೀವು ಮುದ್ರಾ ಯೋಜನಾ ಇದೆಯಲ್ಲ, ಅದು ಮುದ್ರಾ ಲೋನ್ ಅಪ್ಲೈ ಮಾಡಬಹುದು. ಮತ್ತೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ತರದ್ದು ಸಬ್ಸಿಡೀಸ್ ಇದ್ರೆ ಅದು ಸಬ್ಸಿಡೀಸ್ ನೀವು ಅವೈಲ್ ಮಾಡಬಹುದು MSME ಉದ್ಯಮ್ ರಿಜಿಸ್ಟ್ರೇಷನ್ ಇದ್ರೆ. ಮತ್ತೆ ನೀವು ಯಾವುದೇ ತರದ್ದು ಕರೆಂಟ್ ಅಕೌಂಟ್ ಓಪನ್ ಮಾಡಕ್ ಹೋದ್ರೆ ನಿಮ್ಗೆ GST ಕೇಳ್ತಾರೆ, ಇಲ್ಲ ಸರ್ಟಿಫಿಕೇಟ್ ಕೇಳ್ತಾರೆ, MSME ಸರ್ಟಿಫಿಕೇಟ್ ಇದ್ರೆ ನೀವು ವಿತೌಟ್ GSTನು ನಿಮ್ದು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಬಹುದು. ಓಕೆ, ಮತ್ತೆ ಇದರಲ್ಲಿ ತುಂಬಾ ತರದ್ದು ಸ್ಕೀಮ್ಸ್ ಇದೆ ಗೌರ್ಮೆಂಟ್ದು. ಓಕೆ, ಅದೆಲ್ಲ ನೀವು ಅವೈಲ್ ಮಾಡಬಹುದು MSME ಸರ್ಟಿಫಿಕೇಟ್ ತಗೊಂಡು. ಇದು ಯಾರ್ಯಾರು ತಗೊಬೇಕು ನೋಡಿ, ಯಾವುದೇ ತರದ್ದು ಬಿಸ್ನೆಸ್ ಇರ್ಲಿ, ನಿಮ್ದು ಸ್ಮಾಲ್ ಮೀಡಿಯಂ ಯಾವುದೇ ತರದ್ದು ಬಿಸ್ನೆಸ್, ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಗೂಡ್ಸ್ ಸೇಲ್ ಮಾಡ್ತಾ ಇದ್ದೀರಾ, ಯಾವುದೇ ತರದ್ದು ಪ್ರಾಡಕ್ಟ್ಸ್ ಇರ್ಲಿ, ಯಾವುದೇ ತರದ್ದು ಬಿಸ್ನೆಸ್ ಇರ್ಲಿ, ನೀವು MSME ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನೀವೇನಾದ್ರೂ GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ್ ರಿಜಿಸ್ಟ್ರೇಷನ್, ಮಂತ್ಲಿ ಫೈಲಿಂಗ್ ಏನಾದ್ರು ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು.